ಹಾಯ್ ಎಲ್ಲರಿಗೂ. ನಾನು ನೋಡಿ ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇದ್ದೇನೆ. ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ಬ್ಯಾಕಲ್ಲಿ ನೆಕ್ ಶೇಪನ್ನು ಸರಿ ಮಧ್ಯಕ್ಕೆ ಮಾರ್ಕ್ ಹಾಕಿ ಇಲ್ಲಿಗೆ ಇಟ್ಟು ಆಮೇಲೆ 1/4 ಇಂಚು ಒಳಗಿಂದ ನಾವು ಕಟ್ ಮಾಡಿ ತೆಗಿಬೇಕು. ಯಾಕೆಂದರೆ ಆ 1/4 ಇಂಚಿನಲ್ಲಿ ಸ್ಟಿಚ್ ಹಾಕಬೇಕಲ್ಲ, ಕುತ್ತಿಗೆ ಪೈಪಿಂಗ್ ಕೊಡಬೇಕಲ್ಲ, ಅದಕ್ಕೋಸ್ಕರ ಇಷ್ಟು ನೆಕ್ ಮಾಡಿ ಇನ್ನು ಬ್ಲೌಸ್ ಉದ್ದ ನೋಡಬೇಕು. ಬ್ಲೌಸು ಉದ್ದ ಎಷ್ಟಿದೆ ಅಂತ ನೋಡಬೇಕು. ಬ್ಲೌಸ್ ಉದ್ದ ಇದು 13 ಕಾಲು, 13 ಒಂದು ನೂಲು ಇರೋದು ಆಯಿತಾ. ಈಗ 13 ಇಟ್ಟರೆ ಆಯಿತು. ಇಲ್ಲಿ ಕೆಳಗೆ ಪೀಸ್ ಅರ್ಧ ಇಂಚು ಬಿಟ್ಟಿದ್ದೇನೆ ಸ್ಟಿಚ್ಚಿಗೆ. 13 ಒಂದು ನೂಲು ಉಂಟು, ಅಷ್ಟಕ್ಕೆ ನಾವು ಮಾರ್ಕ್ ಹಾಕಿ ಮತ್ತು ಸ್ಟಿಚ್ಚಿಗೆ ಅರ್ಧ ಇಂಚು ಮೇಲಿಗೆ ಮಾರ್ಕ್ ಹಾಕಬೇಕು. ಇದು ಅರ್ಧ ಇಂಚು ಸ್ಟಿಚ್ಚಿಗೆ. ಆಮೇಲೆ ನಾವು ಈ ಫಸ್ಟಿಗೆ ನೆಕ್ ಹಾಕಿದ್ದೇವಲ್ಲ, ಅಲ್ಲಿಂದ ಆಚೆ ಶೋಲ್ಡರನ್ನು ಹೀಗೆ ಇಟ್ಟು ಶೋಲ್ಡರಿಗೆ ಒಂದು ಮಾರ್ಕ್ ಹಾಕಿ ಇಲ್ಲಿ ಅರ್ಧ ಇಂಚು ಬಿಟ್ಟರೆ ಆಯಿತು. ಆಮೇಲೆ ನೋಡಿ, ಇಲ್ಲಿ ನಾವು ಸೈಡ್ ಇಲ್ಲಿಗೊಂದು ಮಾರ್ಕ್ ಹಾಕಿ ಅರ್ಧ ಇಂಚು ಮೇಲೆ ಮಾರ್ಕ್ ಹಾಕಿದರೆ ಆಯಿತು. ಈಗ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಗ ಬ್ಯಾಕ್ ಪೀಸ್ ನಾನು ಕಟ್ ಮಾಡಿ ತಗೊಳ್ತೇನೆ. 1/4 ಇಂಚು ನೋಡಿ, 1/4 ಇಂಚಿಗೆ ನಾನು ಮಾರ್ಕ್ ಹಾಕಿ ತಗೊಳ್ತೇನೆ. ಮತ್ತು ಅದು ನಿಮಗೆ ಸ್ಟಿಚ್ಚಿಗೆ ಬೇಕಲ್ಲ, ಹಾಗೆ ಇಲ್ಲಿ ರೌಂಡ್ ಶೇಪು ನಾನು ಇಲ್ಲಿಗೆ ತರ್ತೇನೆ. ಇಲ್ಲಿ ನಾನು ಮಾರ್ಕ್ ಹಾಕಿಕೊಳ್ಳಿಲ್ಲ ಅಂತ ಯಾರು ಕಮೆಂಟ್ ಮಾಡಬೇಡಿ. ಈಗ ಬ್ಯಾಕ್ ಪೀಸ್ ನೋಡಿ ರೆಡಿ ಆಯಿತು. ಇನ್ನು ಟಕ್ಸಿಗೆಲ್ಲ ಇಲ್ಲಿ ಮತ್ತೆ ನಾವು ಮಾರ್ಕ್ ಹಾಕಿಕೊಂಡ್ರೆ ಸಾಕು. ಇನ್ನು ಫ್ರಂಟ್ ಪೀಸ್ ತೆಗೆಯುವ. ಫ್ರಂಟ್ ಪೀಸ್ ಕೂಡ ಹಾಗೆ ಮೇಲೆ ಅರ್ಧ ಇಂಚು ಬಿಟ್ಟು ಈ ಇದು ಜಾಯಿಂಟ್ ಇದುಂಟಲ್ಲ ಸ್ಟಿಚ್, ಇದರಿಂದ ಮೇಲೆ ಅರ್ಧ ಇಂಚಿಗೆ ನಾವು ಸ್ಟಿಚ್ಚಿಗೆ ಬಿಟ್ಟು ಇದು ಕರೆಕ್ಟಾಗಿ ನಾವು ಇದಕ್ಕೆ ಕರೆಕ್ಟಾಗಿ ಮಾರ್ಕ್ ಹಾಕಿದರೆ ಇಲ್ಲಿ ನಾವು ಆ 1/4 ಇಂಚು ನಮಗೆ ಇಲ್ಲಿ ಸಿಗ್ತದೆ. 1/4 ಇಂಚು ಎಕ್ಸ್ಟ್ರಾ ಬಿಡಬೇಕಂತ ಇಲ್ಲ, ಯಾಕೆಂದರೆ ಇಲ್ಲಿ ನಾವು ಗುಬಿ ಪಟ್ಟಿ ಕೊಡ್ತೇವಲ್ಲ, ಆವಾಗ ಅದಕ್ಕೆ ಕರೆಕ್ಟ್ ಆಗ್ತದೆ. ಇಲ್ಲಿ ನಾನು ಫಸ್ಟಿಗೆ ಇದು ಕಟ್ ಮಾಡಿಕೊಳ್ತೇನೆ, ಫ್ರಂಟ್ ನೆಕ್. ಆಮೇಲೆ ಬ್ಯಾಕ್ ಕಂಕುಲ ನೋಡಿ, ನಾನು ಇದು ಬ್ಯಾಕಿನದ್ದಲ್ವ ಕಂಕುಲದ್ದು, ಅದನ್ನೇ ಇಲ್ಲಿಗೆ ಮಡಚಿ ಅದರಿಂದ ಅರ್ಧ ಇಂಚು ಶೇಪು ಒಳಗೆ ತಗೊಂಡು ಕಟ್ ಮಾಡ್ತೇನೆ. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಅರ್ಥ ಆಗದಿದ್ದರೂ ನಾನು ಬೇರೆ ನೋಡಿ, ಇಲ್ಲಿ ಶೇಪ್ ನೋಡಿ, ಇದು ಬ್ಯಾಕಿನ, ಇದು ಫ್ರಂಟಿನದ್ದು. ಇಲ್ಲಿ ನಾವು ಸ್ವಲ್ಪ ಶೇಪು ಒಳಗೆ ತರಬೇಕು. ಈಗ ನಮಗೆ ಇದನ್ನು ಉದ್ದ ನೋಡಿದರೆ ಬ್ಲೌಸು ಫ್ರಂಟಿನ ಉದ್ದ, ಇಲ್ಲಿ ಈ ಡಾಟ್ ಉಂಟಲ್ಲ ಮಿಡ್ಲ್ ಡಾಟ್, ಅದಕ್ಕೆ ಹೀಗೆ ಇಟ್ಕೊಂಡು ಹೀಗೆ ಹಿಡಿಯುವಾಗ 12 ಒಂದು ನೂಲು ಆದರೆ 13 ಒಂದು ನೂಲು ಇಟ್ಟರೆ ಸಾಕು. 13 ಒಂದು ನೂಲಿಗೆ ಹೀಗೆ ಮಾರ್ಕ್ ಹಾಕಿ ಆಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟುಂಟು ನೋಡಿ, ಇದು ನೋಡಿ 4 ಒಂದು ನೂಲು ಇರೋದು, 1 ಇಂಚು ಎಕ್ಸ್ಟ್ರಾ ಇಡುವ, 5 ಒಂದು ನೂಲು ಇಡುವ. ಯಾಕೆಂದರೆ ಇಲ್ಲಿ 1/4 ಇಂಚು ಮಾತ್ರ ಹೋಗುದು, ಮತ್ತು ಇಲ್ಲಿ ಡಾಟ್ 1/4 ಇಂಚು ಹೋಗ್ತದಲ್ಲ, ಅರ್ಧ ಇಂಚು 3/4 ಇಂಚು, ಮತ್ತು ಇದಕ್ಕೆ ಇಲ್ಲಿ ಬ್ರಾಪಟ್ಟಿ ಸೇರಿಸುವಾಗ ಆಮೇಲೆ 4 ಇಲ್ಲಿ 5 ಇಟ್ಟರೆ ಆಯಿತು. ಹಾಗೆ ನಾವು ಈ ಶೇಪನ್ನು ಇಲ್ಲಿ ಮಧ್ಯಕ್ಕೆ ತಂದರೆ ಆಯಿತು. ಇಲ್ಲಿಂದ ಹೀಗೆ ಕೊಂಡೋದ್ರೆ ಆಯಿತು. ಎಷ್ಟು ಸುಲಭ ನೋಡಿ ಕಟ್ಟಿಂಗ್ ಮಾಡಲಿಕ್ಕೆ. ಕಟ್ಟಿಂಗ್ ಮಾಡಿ ಆಯಿತು. ಇದು ನಾವು ಬ್ಯಾಕ್ ಸೈಡ್ ನಾವು ಪೀಸ್ ಕೊಟ್ಟು ಮಡಚಿದ್ದೇವಲ್ಲ, ಅಲ್ಲಿಗೆ ಹಾಕ್ತೇವೆ ಪೀಸ್. ಇನ್ನು ಬ್ರೇಸರ್ ಪಟ್ಟಿಗೆ ನಾನು ಇದರಿಂದವೇ ಪೀಸ್ ತಗೊಳ್ತೇನೆ. ಇದೇ ಪೀಸ್ ಇಡಬೇಕು, ಇದು ಕಂಕುಲದ ಪೀಸ್.
ಇದು ಕೂಡ ಅರ್ಥ ಆಗದಿದ್ದರೆ ನಾನು ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೇನೆ. ಇದು ಸ್ವಲ್ಪ ಇವಾಗ ಅರ್ಜೆಂಟ್ ಇದ್ದ ಕಾರಣ ನಾನು ಅಲ್ಲಿಂದ ಅಲ್ಲಿಗೆ ಮಾಡ್ತಾ ಇದ್ದೇನೆ. ನೋಡಿ 3 ಒಂದು ನೂಲು ಉಂಟಾ, 4 ಒಂದು ನೂಲಕ್ಕೆ ಒಂದು ನೂಲು ಇಟ್ಟು ಮಾರ್ಕ್ ಹಾಕಿದರೆ ಆಯಿತು. 1 ಇಂಚು ಜಾಸ್ತಿ ಇಟ್ಟರೆ ಆಯಿತು. ಇಲ್ಲಿ 2.5 ಉಂಟು, 2.5 ಒಂದು ನೂಲು ಉಂಟು, 3.5 ಒಂದು ನೂಲು. ನಾವು ಅದರಲ್ಲಿ ಇದ್ದಷ್ಟೇ ಹಿಡಿದು 3.5 ಒಂದು ನೂಲಿಗೆ ಮಾರ್ಕ್ ಹಾಕಿದರೆ ಆಯಿತು. ನಾವು ಅಳತೆ ತೆಗೆದೇ ನಮಗೆ ಬೇಕಾದಾಗೆ ಇರ್ಬೋದು. ಇದು ಅದರಲ್ಲಿ ಇದ್ದಾಗಿ ನಾವು ಇರಬೇಕು, ಇಲ್ಲದಿದ್ದರೆ ಅವರಿಗೆ ಕರೆಕ್ಟ್ ಬರೋದಿಲ್ಲ. ಈಗ ಬ್ರೇಸರ್ ಪಟ್ಟಿ ಕೂಡ ಆಯಿತು. ಸ್ಲೀವ್ ನಾನು ಆಗಲೇ ಕಟ್ ಮಾಡಿ ಇಟ್ಟಿದ್ದೇನೆ. ಅದು ಮತ್ತೆ ನನಗೆ ಆಯಿತು ವೀಡಿಯೋ ಮಾಡುವ ಅಂತ, ತುಂಬ ದಿವಸ ಆಯಿತು ಕಟ್ಟಿಂಗ್ ವೀಡಿಯೋ ಹಾಕಿದರೆ. ಇದು ಇಲ್ಲಿ ನೆಕ್ಕಿನ ಪೀಸ್, ನೆಕ್ ಕ್ರಾಸ್ ಪೀಸಿಗೆ ನಾವು ನೆಕ್ಕಿದೇ ಪೀಸನ್ನು ಮಾಡಿದರೆ ಆಯಿತು. ಕ್ರಾಸ್ ಕಟ್ ಮಾಡಿ ಇದು ನಿಮಗೆ ಕಷ್ಟ ಆಗ್ತದೆ ಅಂತಿದ್ರೆ ಹೀಗೆ ಇದು ನೋಡಿ ಹೀಗೇ ಬರಬೇಕು. ಇದು ಈ ಥರ ಸ್ಟಿಚ್ ಮಾಡುವಾಗ ಈ ಮೂಲೆ ಉಂಟಲ್ಲ, ಈ ಮೂಲೆಯಿಂದ ಈ ಮೂಲೆಗೆ ಸಿಗಬೇಕು. ಈಗಿಟ್ಟು ಇಲ್ಲಿಗೆಲ್ಲ ಸ್ಟಿಚ್ ಬೀಳಬಾರ್ದು. ಇದು ಈಗಿಟ್ಟು ಇಲ್ಲಿಂದ ಇಲ್ಲಿಗೆ ಸಿಗಬೇಕು. ಒಂದು ವೇಳೆ ನಿಮಗೆ ಹಾಗೆ ಕಷ್ಟ ಆಯಿತು ಅಂತ ಅಂದರೆ ಇಲ್ಲಿ ಸ್ಟ್ರೈಟ್ ಕಟ್ ಮಾಡಿ ಸ್ಟ್ರೈಟ್ ಸ್ಟಿಚ್ ಮಾಡಿದರೆ ಆಯಿತು. ಅಂತೂ ಇಂತೂ ಕುತ್ತಿಗೆಗೆ ಕ್ರಾಸ್ ಪೀಸನ್ನೇ ಇಡಬೇಕು. ಸರಿ, ಇವತ್ತಿನ ಕಟ್ಟಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋದೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಸ್ವಲ್ಪ ಬ್ಯುಸಿ ಇದ್ದ ಕಾರಣ ನಾನು ಅರ್ಜೆಂಟಲ್ಲಿ ಕಟ್ಟಿಂಗ್ ಮಾಡಿದೆ. ಸ್ಲೀವ್ ಎಲ್ಲ ಫಸ್ಟಿಗೆ ಕಟ್ ಮಾಡಿ ಆಗಿತ್ತು ನನಗೆ. ಹಾಗೆ ಬೇಜಾರು ಮಾಡಬೇಡಿ. ಏನಾದರೂ ಬೇಕಿದ್ದರೆ ಕಮೆಂಟ್ ಮೂಲಕ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋ ಕ್ಲಿಯರಾಗಿ ಕಟ್ಟಿಂಗ್ ಮಾಡಿ ತೋರಿಸ್ತೇನೆ.